ಯಮನ್ ದೇಶದ ಓರ್ವ ವ್ಯಕ್ತಿ ತನ್ನ ಅಶಕ್ತಳಾದ ವೃದ್ಧೆ ತಾಯಿಯನ್ನು ಉಮ್ರಾ ಕರ್ಮ ನಿರ್ವಹಿಸುವ ಉದ್ದೇಶದಿಂದ ಕಅಬಾಲಯಕ್ಕೆ ಯಾತ್ರೆಯಾದರು. ಆದರೆ ತಲುಪಿದಾಗ ಕಅಬಾಲಯ ಜನನಿಬಿಡವಾಗಿತ್ತು. ತಾಯಿ ಬಲು ಆಯಾಸದಿಂದ ಒಂದೆಡೆ ಕೂತರು. ಇನ್ನು ಏನ್ ಮಾಡೋದು? ವ್ಯಕ್ತಿ ಚಿಂತೆಗೀಡಾದನು. ನಾನು ಗರ್ಭಾವಸ್ಥೆಯಲ್ಲಿರುವಾಗ, ಬಾಲ್ಯಕಾಲದಲ್ಲಿದ್ದಾಗ ಅವಳೆಷ್ಟು ಕಷ್ಟಪಟ್ಟಿರಬಹುದು. ಇದನ್ನೆಲ್ಲ ನೆನೆದು ಅಮ್ಮಳಿಗೆ ಇದೊಂದು ಪ್ರತ್ಯುಪಕಾರ ಆಗಲಿ ಎಂದು ಚಿಂತಿಸುತ್ತ ಜನಸಂದಣಿ ಲೆಕ್ಕಿಸದೆ ತಾಯಿಯನ್ನು ತೋಳಲ್ಲಿಟ್ಟು ಪ್ರದಕ್ಷಿಣೆ ಹಾಕಲು ಆರಂಭಿಸಿದರು. ಬಲು ಪ್ರೀತಿಯಿಂದ, ಫಲ ಆಕಾಂಕ್ಷೆಯಿಂದ ಪ್ರದಕ್ಷಿಣೆ ಹಾಕಿದರು. ಪ್ರದಕ್ಷಿಣೆಯ ಮಧ್ಯೆ ಭಾರವಾದಾಗ ಹೀಗೆ ಆಶ್ವಾಸನೆ ಕಂಡರು. ವಿಧೇಯತೆ ತೋರಬೇಕಾದ ಒಂದು ಒಂಟೆಯಂತೆ ನಾನು ಕೂಡ ಮೋಟುತ್ತಾ ನಡೆದು ನಾನವರಿಗೆ ಸೇವೆ ಮಾಡುವೆ. 7 ಬಾರಿ ಪ್ರದಕ್ಷಿಣೆ ಹಾಕಿ ಪೂರ್ತಿಯಾದಾಗ ಕಅಬಾಲಯದ ಪರಿಸರದಲ್ಲಿ ಇಬ್ನು ಉಮರ್ ರಲಿಯಲ್ಲಾಹು ಅನ್ಹು ರವರನ್ನು ಕಂಡರು. ಅವರು ಇಬ್ನು ಉಮರರ ಬಳಿ